ತನ್ಮಯ್ ಗೈಸ್ ನೋಡಿ ನಮ್ ತನ್ಮಯ್ ಯಾವಾಗ್ಲೂ ನನಗೆ ನೀರು ತಂದು ಕೊಡ್ತಾನೆ. ಅಪ್ರಿಶಿಯೇಟ್ ಮಾಡ್ತೀನಿ. ಸ್ವಾತಿ ಹಂಗೆ ಆಗ್ಬೇಕು. ನಾನು ಚಂದ್ರಕಲಾ ಸುಬ್ರಹ್ಮಣ್ಯ ನಗರ. ನಿಮ್ ಸುಬ್ರಹ್ಮಣ್ಯ ನಗರ ನಿಮ್ದು ಕಾಳಾಜಿ ನಗರ ಅಲ್ವಾ? ನೀವೇನ್ ಬರ್ದಿದ್ದೀರಲ್ಲ ಕೇಣ ಏನ್ ಬರದ್ರಿ? ಸುಷ್ಮಿತಾ ಲೋಕೇಶ್ ಅಂತ ಅಪ್ಪು ಹೆಸರು ನೋಡಿ ಎಲ್ಲಾರು. ವಮಿಕಾ ಮೋಹನ್. ಅವಾಗ್ಲೇ ಮಾಡಿದೀನಿ ವಿಡಿಯೋ, ಬಟ್ ಸ್ಟಿಲ್ ಈಗ ನೋಡಿ ಪಾಪು ಹೆಸರು ಬಂದು ವಮಿಕಾ ಮೋಹನ್. ಡೆಕೋರೇಷನ್ ಚೆನ್ನಾಗಿದೆ, ಡೆಕೋರೇಷನ್ ಸಕ್ಕದಾಗಿದೆ. ವಮಿಕಾ ಪಾಪು ಏನ್ ಮಾಡ್ತಿದೆ ಅಂದ್ರೆ ಅಲ್ಲಿದೆ ನೋಡಿ. ನಮ್ ಗ್ಯಾಂಗ್ ಎಲ್ಲ ಇಲ್ಲಿ ಫೋಟೋಗೆ ನಿಂತಿದೆ. ನೆಕ್ಸ್ಟ್ ಕ್ಯೂ. ಇಷ್ಟು ಜನ ಮಾಡಕ್ ½ an hour ಬೇಕು. ಬರದ್ರನೆ ಅದೆಲ್ಲ ಸಿಗಲಿಲ್ಲ. ಮತ್ತೆ ಏನಕ್ಕೆ ಬಂದಿದ್ಯಾ ಫಂಕ್ಷನ್ಗೆ? ಹೋಗಿ ಬ್ಲಾಕ್ ಮಾಡೋ ಕಡೆಯಿಂದ. ಯಾರವರು? ಸಿದ್ದು, ನಿಮ್ಗೆ ಫಂಕ್ಷನ್ ಬಗ್ಗೆ ಹೆಂಗ ಅನಿಸ್ತಿದೆ ಹೇಳಿ? ಬಾಬಾ ಒಂಚೂರು ರೆಸ್ಪೆಕ್ಟ್ ಇಲ್ಲ ಬಾಬಾ, ಬ್ಲಾಗಿಗೆ ಒಂಚೂರು ರೆಸ್ಪೆಕ್ಟ್ ಇಲ್ಲ. ಏನ್ ರೆಸ್ಪೆಕ್ಟ್ ಇಲ್ಲ? ಚೆನ್ನಾಗಿದೆ ಅಂತ ಹೇಳು. ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ. ಖುಷಿ ಆಯ್ತು ನನಗೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಗೈಸ್ ನೋಡಿ ನಮ್ಮ ಚೇತು ಅಂಡ್ ಸ್ವಾತಿ ಫ್ಯಾಮಿಲಿ. ಸ್ವಾತಿ ಸ್ಮೈಲ್. ಲೋಕಿ ಅಣ್ಣಂಗೆ ನಮಸ್ತೆ. ಬರ್ತಡೇ ಬಾಯ್ ಮುಗಿತಾ? ಬರ್ತಡೇ ಇನ್ನ ನಡೀತಾ ಇದೆಯಾ? ಅಭಿಮಾನಿ ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಮಗನೇ ಅವನು. ವಿಡಿಯೋ ನೋಡ್ತೀಯಾ? ಚೆನ್ನಾಗಿದ್ದೀರಾ? ನಾನು ವಿಡಿಯೋ ನೋಡಿ ನನಗೆ ಫೋಟೋ ಬೇಕು. ಫೋಟೋ ಹಚ್ಚಿದ್ರೆ ಖುಷಿ ಆಯಿತು. ಬನ್ನಿ ಬನ್ನಿ, ಚೆನ್ನಾಗಿರ್ತದೆ ವಿಡಿಯೋ. ನೋಡಿ ಆಗಲಿ ಹಾಯ್ ಮಾಡ್ಬಿಡಿ. ಹಾಯ್ ಹಾಯ್ ಮಾಡ್ಬಿಡಿ. ಆಂಟಿ ಅವ್ರನ್ನ ನೋಡಿ ಎಸಿಪ್ ಕೊಡ್ತೀರಲ್ಲ, ಸ್ವಲ್ಪ ಸಣ್ಣ ಆಗ್ಲಿ ಸುಮ್ಮನಿರಿ. ಕಾಣಿಸಲ್ಲ ಬಿಡಿ. ಫಂಕ್ಷನ್ ಅಲ್ಲಿ ಐಸ್ ಮಾಡ್ಸಿದಾರೆ ಅಂತ ಗೊತ್ತಾಗ್ಲಿ. ಪ್ರೂಫ್ ಇದೆ ನಮ್ಮ ಹತ್ರ. ನಿಮ್ದೆಲ್ಲಮ್ಮ? ಹೌದಾ? ಇದು ಚೆನ್ನಾಗಿದೆ ಕಣೆ. ವಾಲೆ ತುಂಬಾ ಚಿಕ್ಕದಾಯ್ತಾದ್ರೆ. ಹಾ, ಸ್ವಲ್ಪ ದೊಡ್ಡದು ಹಾಕೋಬಹುದಾಗಿತ್ತು. ಹಾ ಹಾಯ್ ಆಂಟಿ. ಎಕ್ಸಾಂಪಲ್ಲು ಈ ತರ ಇವರು ಹಿಂಗಾಗ್ಬೇಕು, ಆಗ್ತಲ್ಲ, ಏನ್ ಮಾಡೋಣ? ಅನ್ಕೊಂಡಿಲ್ವಾ? ಅನ್ಕೊಂಬೇಡ ಬೇಡಮ್ಮ, ಹಿಂಗೆ ಕ್ಯೂಟ್ ನೀನು. ಆಯ್ತು, ಹಾಯ್ ಮಾಡಿ. ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಸಿದ್ದು ಹಾಯ್. ಚೆನ್ನಾಗಿ ಅವನತಾನ ಅವನು. ಮೋಯ ಆಗೋಯ್ತು ಅವನಿಗೆ. ಅಲ್ಲ, ನಿಮ್ ಮಾತು ಕೇಳಿ ಇವಾಗ ಅವ್ನು ಡಿಪ್ರೆಷನ್ಗೆ ಹೋಗ್ತಾನೆ. ಬಾಸ್ಕಿ ಹಾಯ್. ನಮಸ್ತೆ, ಐ ಆಮ್ ಗುಡ್. ನೋಡಿ ಮಮ್ಮಿ, ಫೋನ್ ತೆಗಿಲ್ವಾ ಮಮ್ಮಿ? ನಾನು ಫೋನ್ ನಾವು ಬಾಯಿ ಮುಚ್ಕೊಂಡಿದ್ದೀವಿ. ನಮ್ಮನ್ನ ಕೆಣಿಗ್ಬೇಡಿ.
ಅಯ್ಯೋ ಯಾರು ಇವನು ಡ್ರೀಮ್ ಬಾಯ್ ಹಂಗ್ ಮಾಡ್ಲಿ ಅಂತ ನಿಮ್ಗೆ ಗೊತ್ತಾಗಲ್ಲ ಅದೆಲ್ಲ. ಹಿಂಗ್ ಮುಚ್ಕೊಂಡ್ರೆ ಬರಲ್ಲ, ತೆಗಿದ್ರೆ ಮಾರ್ಕೆಟ್ ಬರೋದು. ಮುಚ್ಕೊಂಡ್ರೆ ಅಲ್ಲಿ ಬರ್ತೀನಿ ನೋಡಿ. ನೆಕ್ಸ್ಟ್ ವರ್ಷ. ಹಾಯ್ ನಿಕ್ಕಿ. ನೀನಿಲ್ಲ ಅಂದ್ರೆ ಹೆಂಗ್ ನಿಕ್ಕಿ ನಮ್ಮ ಬ್ಲಾಗಲ್ಲಿ? ನಿಕ್ಕಿ ಇಲ್ಲಿ ಎಲ್ಲಿದ್ಯಪ್ಪ ಅಂದ್ರೆ ನೀನ್ ಬರ್ತಾ ಇರ್ಬೇಕು. ಪೂರ್ವಿ ಅವಳು ಪಾಪ ಡಲ್ಲಾಗಿದ್ದಾಳೆ, ನೀನ್ ಬಂದಿಲ್ಲ ಅಂತ ಡಲ್ಲಾಗಿದ್ದ. ಪ್ರಾಮಿಸ್ ಮಿಸ್ ಮಾಡ್ಕೊಂತ ಇದ್ಲು ನಿನ್ನ ಅವಳು ತಾನೇ ಪೂರ್ವಿ? ಆಯ್ನೋ. ಹಾಯ್ ಆಂಟಿ. ಹಲೋ. ಲುಕಿಂಗ್ ವೆರಿ ಪ್ರಿಟಿ. ಇಲ್ಲ ನನ್ನ ಮಗನೇ ಹ್ಞೂ ಅಂತ ಹೇಳೋ. ಏ ತೇಜಸ್ ಸಕ್ಕದಾಗಿದೆ ಕಣೋ. ಬರ್ಬರಿ ಜಸ್ಟ್ 3 lakhs. Pots just 5 lakhs. Watch okay just 2 lakhs. Just 50 lakhs. ಹಾಯ್ ಮಾಡ್ಬಿಡು. ಹಾಯ್. ಏನ್ ನಿನ್ನ ಹೆಸರು? ಯಶಿಕಾ. ಅವ್ನು ಮೀಟಿಂಗ್ ಅಲ್ಲಿ ಇದ್ದಾನೆ. ಕನ್ನಡದಲ್ಲಿ ಮೀಟಿಂಗ್ ಮಾತಾಡ್ತಾ. ದಿಸ್ ಈಸ್ ಮಮ್ಮಿ. ಇದೆ ಯಾವ ಬ್ರ್ಯಾಂಡ್ ಗೊತ್ತಾ? ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬರ್ಬರಿ ಬ್ರ್ಯಾಂಡ್ ಅಂತ ಅಂತಾರೆ. ಇದು ಒನ್ ಆಫ್ ದ ಟಾಪ್ ಬ್ರ್ಯಾಂಡ್. ಇದು ಬಂದ್ಬಿಟ್ಟು ಜಸ್ಟ್ 5 lakhs rupees ಅಷ್ಟೇ. ಸೈಡಲ್ಲಿ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್. ಗೈಸ್ ನೋಡಿ ಅವ್ನು ಬರ್ಬಲೆಲ್ಲ ಆಗ್ತಾನೆ. ಯಾರಾದ್ರೂ ಅವ್ನ ಮದ್ವೆ ಆಗೋದ್ರ ಬೇಡವಲ್ಲ ಮದ್ವೆ ಮತ್ತೆ ಒಳ್ಳೆ ಹುಡುಗಿ ಸಿಗ್ತಾಳಿರೋ. ಇದು ಇದು ಎಲ್ವಿದು ಇನ್ಸ್ಟೈಡ್ ಹೇಳು ತೇಜಸ್. ಹೆಂಗೋ ಬಿಡಕ್ಕಾಗುತ್ತೆ ನೀನ್ ಬರ್ಬರಿ ಆಗ ನೋಡು. ಗೈಸ್ ಡೀಟೇಲಿಂಗ್ಸ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದು ಒರಿಜಿನಲ್ ಹಂಗೆ ಬರೋದು. ಡೀಟೇಲಿಂಗ್ಸ್ ತುಂಬಾ ಚೆನ್ನಾಗಿದೆ. ಅದು ವಾಶ್ ಆದ್ರೂ ಹೋಗಲ್ಲ, ಆಸಿಡ್ ಹಾಕಿದ್ರು ಏನೂ ಆಗಲ್ಲ. ಅದು ಅದಕ್ಕೆ ತೋರ್ಸೋಣ. ತೇಜು ಫಂಕ್ಷನ್ ಬಂದು ಏನನ್ಸ್ತು? ತೇಜು ನೀವು ನಿಖರವಾದ ಬೆಲೆ ತೂಕ ಎಷ್ಟು ಕರಗಿಸಿದ್ದೀರಾ? ಆರ್ಟಿಸ್ಟ್ ನಿಮ್ಮಿಂದಾನೇ ಒಂದು ಸಣ್ಣ ಆಗಿರೋದು ತಾನೇ ಬಾಸ್. ಲೋಕೇಣ ಹೆಂಗ್ ಗೊತ್ತಾ? ಹೇಳಿ ಅವ್ನು ಸಣ್ಣ ಆಗಿರೋದಕ್ಕೆ ಏನು ಹೇಳ್ತೀರಾ? ಹೇಳೋಣ. 8 kg ಸಣ್ಣ ಆಗೋನಂತೆ. ಅವ್ನ ನಂಬರ್ ಹಾಕ್ಲಾ ಲೋಕೇಣ ಬ್ಲಾಗಲ್ಲಿ? ನಂಬರ್ ಹಾಕ್ಲಾ? ಕಾಂಟ್ಯಾಕ್ಟ್ ಮಾಡ್ತಾರೆ ಯಾರಾದ್ರೂ ಮ್ಯಾಟ್ರಿಮೋನಿ ಆ ಥರ ಯಾವ್ದಾದ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಸರ್ ಬನ್ನಿ. ಸ್ಮಾರ್ಟ್ ಬಾಯ್ಸ್ ಈಗ ಅಂಕಲ್ಸ್ ಆಗೋ ವಯಸ್ಸಲ್ಲಿ ಸ್ಮಾರ್ಟ್ ಬಾಯ್ಸ್ ಆಗಿದ್ದೀರಾ. ಸ್ಮಾರ್ಟ್ ಗೈಸ್. ವೆರಿ ಗುಡ್. ಕಂಗ್ರ್ಯಾಚುಲೇಷನ್ಸ್ ಬಾವಾ. ಓಕೆನಾ? ಕಂಗ್ರ್ಯಾಚುಲೇಷನ್ಸ್. ಸೋ ಹ್ಯಾಪಿ. ಇನ್ನ ಸ್ವಲ್ಪ ಹಂಗೆ ಮೇಂಟೈನ್ ಮಾಡಿ. ಆದ್ರೆ ಅವನು ಸೇರಿಸ್ಕೊಳ್ಳಿ. ಅವ್ರಿಗೆ 3 ಜನ ಹಾಕ್ರೆ ನೀನು ಒಬ್ಬ ಇದೆಯಾ? ಯಾರ್ದು? ಓ MG ರೋಡ್. ಲೋಕಲ್ಲೇ ಬಾವಾ ಬರ್ಬರಿ ಅವ್ರು ಬಂದಿದ್ದಾರೆ. ಏನ್ ಹೇಳ್ತೀರಾ? ಓ ಓನರ್ ಇಲ್ಲೇ ಅವ್ರೆ. ಒರಿಜಿನಲ್ಲೇ ನಮ್ಮ ಅಣ್ಣ ಹಾಕಿದ್ರೆ ಒರಿಜಿನಲ್ಲೇ. ಅವನೇನ್ ಹಾಕಿದ್ರು ಒರಿಜಿನಲ್ಲೇ. ಬ್ರ್ಯಾಂಡ್ ಜಸ್ಟ್ 5 ಲಕ್ಷ ಡಿಸ್ಕೌಂಟ್ ಹೋಗಿ 3.5 ಲಕ್ಷ. ಗೈಸ್ ಊಟಕ್ಕೆ ಕೂತಿದ್ದೀವಿ. ಬೇಡ
ಅಂಕಲ್ ನೀವು ನಿಮ್ಮ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ನನ್ನೆಲ್ಲ ಬೆಲ್ ಮಾಡಬೇಡಿ. ಓ ವೆಜ್ಜು ನೋಡಿ ರೈಸ್ ಎಲ್ಲ ಊಟಕ್ಕೆ ಕೂತಿದ್ದೀವಿ. ಇಲ್ಲೋ ಇದು ರೋ ನಮ್ದೆ, ಇದು ರೋ ನಮ್ದೆ, ಇದು ನಮ್ದೆ, ಹಿಂದೆದು ನಮ್ದೆ, ಇಲ್ಲೂ ನಮ್ದೆ, ಆ ಕಡೆದು ನಮ್ದೆ, ಎಲ್ಲ ನಮ್ದೆ. ಊಟ ಎಲ್ಲ ಅವ್ರವ್ರು ತಿಂತಿದ್ರೆ ಊಟ ಮಾಡ್ಬಿಟ್ಟು ಸಿಗ್ತೀವಿ ಗೈಸ್. ಐಟಮ್ ತೋರಿಸ್ತೀನಿ ನೋಡಿ. ಇವಾಗ ನಾನು ಇವ್ನು ಹಾಕ್ಸ್ಕೊಂಡಿದ್ದಾನೆಲ್ಲ. ವೆರಿ ಗುಡ್ ಬ್ಯಾನ್, ವೆರಿ ಗುಡ್. ನೋಡಿ ಇಷ್ಟು ಐಟಮ್ ಇದೆ. ಇಲ್ಲ ತೆಗಿತೀನಿ ಆಂಟಿ. ಸ್ವೀಟ್ಗಿಂತ ಮಡಿಕೆನೇ ಕಾಸ್ಟ್ಲಿ ಅನ್ಸುತ್ತೆ. ಬ್ಯಾಗಿಗೆ ಹಾಕೊಂಡು ಹೋಗೋಣ. ನೀಟಾಗಿ ಇಕ್ಕೋತೀವಿ ನಾವು ಲೇಡೀಸ್. ಗೈಸ್ ನೋಡಿ ಸದ್ಯಕ್ಕೆ ಇಷ್ಟು ಐಟಮ್ ಬಂದಿದೆ. ನೆಕ್ಸ್ಟ್ ಏನೇನು ಇನ್ನೇನೆಲ್ಲ ಹಾಕ್ಸ್ಕೊಂತೀಯಲ್ವೇನೋ? ಹಾಕ್ಸ್ಕೊಳ್ಳೋ ತೋರ್ಸೋಕೆ ಚೆನ್ನಾಗಿರುತ್ತೆ ವಿಡಿಯೋ. ಅಷ್ಟೇ ಗೈಸ್, ತೋರಿಸ್ತೀನಿ ಆಮೇಲೆ. ಊಟ ಮಾಡಿ ಮಾಡ್ಬಿಟ್ರಾ? ಚೆನ್ನಾಗಿತ್ತಾ? ಹೌದಾ ಗೈಸ್? ನೆಕ್ಸ್ಟ್ ನೋಡಿ ಅಲ್ಲಿ ಸಬ್ಬಕ್ಕಿ ಇಡ್ಲಿ ಬಂದಿದೆ, ರೊಟ್ಟಿ ಬಂದಿತ್ತು, ರೊಟ್ಟಿನೂ ಚೆನ್ನಾಗಿತ್ತು, ತಿಂದ್ವಿ. ಚಪಾತಿನ ಸಾರಿ ಗೈಸ್, ಚಪಾತಿ ಚಿಕ್ಕ ಚಪಾತಿ, ಮಿನಿ ಚಪಾತಿ ಕೊಟ್ಟಿದ್ದು ತಿಂದ್ವಿ. ಇವಾಗ ಇಡ್ಲಿ ಬಂದಿದೆ, ನೈಸ್. ಇಷ್ಟು ಬಿಳಿ ಹೋಳಿಗೆ ಅಂತ ಆಂಟಿ ಅಂದರು. ಇದ್ಕಿದ ಬೇಳೆ ಸಾರು, ಇದು ಇದ್ಕಿದ ಬೇಳೆ ಸಾರು, ಕೂಟು ಮತ್ತು ಬಿಳಿ ಹೋಳಿಗೆ. ಚೆನ್ನಾಗಿದೆಯಾ ಪುಟ್ಟು ಊಟ? ಚೆನ್ನಾಗಿದೆಯಾ? ಬಂದಿರೋದೆಲ್ಲದಲ್ಲೂ ಎಲ್ಲನೂ ಚೆನ್ನಾಗಿದೆ. ರೈಸ್ ಐಟಮ್ ಅನಿಸುತ್ತೆ ನೋಡೋಣ. ಮಾಮ ಅಂತೂ ಫುಲ್ ಓಡಾಡ್ತಿದ್ದಾರಪ್ಪ ಮನೆ ಮಗು ಥರ. ನೆಕ್ಸ್ಟು ಅನ್ನ ರಸಮಲ್ಲ ಗೀ ರೈಸ್ ಬಂದಿದೆ ವಿತ್ ಕುರ್ಮಾ. ಗೊತ್ತಾಯ್ತು, ನಾವು ಶಾರ್ಪ್ ಇದ್ದೀವಿ ನೋಡಿ. ಎಲ್ಲ ಹಾಕೊಂಡು ಹೋಗ್ತಾ ಇದ್ದಾರೆ. ಬಾಸಿ ಊಟ ಚೆನ್ನಾಗಿದೆಯಾ? ಸೂಪರ್. ಇಲ್ಲ ತಿಂತೀನಿ. ಶಂಕರ್ ಅಂಕಲ್, ಶಂಕ್ರಿ ಊಟ ಚೆನ್ನಾಗಿದೆಯಾ? ಊಟ ಚೆನ್ನಾಗಿದ್ಯಾ? ಹಾಲು ಕೇಳೋರೆ. ಹಾಂ ಬನ್ನಿ, ಈಗಲೇ ಹೋಗೋಣ, ನಡೀರಿ. ಎಲ್ಲ ಓಕೆ, ಪೀಸ್ ನಾಟ್ ಓಕೆ. ಸಿಕ್ಲಿ ಅಂತ ಚೆನ್ನಾಗಿ ಒಳ್ಳೆ ಹುಡುಗಿ ಸಿಗ್ಬೇಕು, ಬೇಗ ಮದುವೆ ಆಗ್ಬೇಕು. ಅದಕ್ಕೆ ಒಂದು ಫೋಟೋ ತಗೊಳ್ಳಿ. ಅದಕ್ಕೆ ಎಷ್ಟು ರೆಡಿಯಾಗಿ ಬಂದಿರೋದು ಅವನು. ಡ್ಯಾಡಿ ಗೊತ್ತು, ಡ್ಯಾಡಿ ಬಂದ ತಕ್ಷಣ ಮಗ ಮುಚ್ಕೊಂತಾರೆ ಅಂತ. ಡ್ಯಾಡೀಸ್ ಹೋಮ್, ಡ್ಯಾಡೀಸ್ ಅಟ್ ಫಂಕ್ಷನ್. ಬಿಡ್ರಿ ಡ್ಯಾಡಿ, ನಿಮ್ ಮಗಳು ವ್ಲಾಗ್ ನೋಡ್ತಾಳೆ ಪಾಪ, ಬೇಜಾರ್ ಮಾಡ್ಕೊಂತಾಳೆ ದೊಡ್ಡೋಳಾದ್ಮೇಲೆ ವ್ಲಾಗ್ ನೋಡಾದ್ಮೇಲೆ. ನಮ್ಮ ಅಪ್ಪ ಯಾಕೆ ಹಿಂಗ್ ಮಾಡ್ತಾರೆ ಅಂತ. ಹೆಂಗನ್ಸ್ತು ಫಂಕ್ಷನ್? 2 ಪದ ಸಾಕು, ಜಾಸ್ತಿ. ಚೆನ್ನಾಗಿ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದ್ರಿ ಡೆಕೋರೇಷನ್. ತುಂಬಾ ಟವಲ್ಲೇ ಗೊತ್ತಾಗ್ತದೆ ಎಷ್ಟು ಕಷ್ಟಪಟ್ಟಿದ್ದೀರಾ. ಕರೆಕ್ಟ್, ಸುಮ್ನೆ ಹಾಕಕ್ಕಾಗಲ್ಲ. ವಮಿಕಾ ನೋಡಮ್ಮ, ನಿಮ್ ಡ್ಯಾಡಿ ಇಷ್ಟ ಚೆನ್ನಾಗಿ ನೀವು ಫಂಕ್ಷನ್ ಮಾಡಿದ್ರಿ. ಅವ್ಳು ದೊಡ್ಡೋಳಾದ್ಮೇಲೆ ನೋಡ್ತಾಳಲ್ಲ. ನೋಡು ವಮಿಕಾ, ಅದೇ ನಿಮ್ದು. ನಾವು ಪೆಟ್ ನೇಮ್ ಏನಂತ ಕರೀಬೇಕು? ಅದು ಅವ್ರವ್ರ ಇಷ್ಟ. ಓಕೆ. ಡ್ಯಾಡಿ ಖುಷಿನಾ? ಕಾಸ್ಟ್ಯೂಮ್ ಚೇಂಜ್ ಮಾಡ್ಬಿಟ್ಟಿದ್ದೀರಾ? ಅದ್ರಲ್ಲೇ ಇರ್ಬೇಕು ತಾನೆ, ಬೇಡವಾ? ಓಕೆ ಡನ್. ಮಮ್ಮಿ ಹೇಳಿ, ಫಂಕ್ಷನ್ ಹೆಂಗಾಯ್ತು? ತುಂಬಾ ಚೆನ್ನಾಗಾಯ್ತು. ಚೆನ್ನಾಗಾಯ್ತಾ? ನೀವು ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಡೆಕೋರೇಷನ್ ಸಾಕಾಗಿತ್ತು. ಹೆಸರು ಹೇಳಿ ಮಮ್ಮಿ ಡ್ಯಾಡಿ, ಮೀನಿಂಗು. ಅವ್ರಿಗೆ ಗೊತ್ತಿಲ್ಲ ಪಾಪ. ಗೊತ್ತಾ? ಗಾಡೆಸ್ ದುರ್ಗಾ ಗೊತ್ತಾಯ್ತೇನ್ರ ಮಕ್ಳ? ಗಾಡೆಸ್ ದುರ್ಗಾ ಅಂತ ಪಾಪು. ಎಲ್ಲ ಬಂದಿದ್ರಾ ಫಂಕ್ಷನ್ಗೆ? ಚೆನ್ನಾಯ್ತಾ? ಅದನ್ನ ಹೇಳ್ಬಿಡಿ ಫಸ್ಟ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನೀವು ನಿಮ್ ಡ್ಯಾಡಿಯಿಂದ ನಾನು ಆಮೇಲೆ ಮಗು ನೋಡ್ತಾ ಇರತ್ತಲ್ಲ, ಯಾಕೆ ನಮ್ ಡ್ಯಾಡಿ ಮಾತಾಡೋದೆಲ್ಲ ಗೈಸ್ ಏನಿಲ್ಲ. ಡ್ಯಾಡಿ ಸ್ವಲ್ಪ ಶೈ, ಮಾತಾಡಲ್ಲ ಆಫ್ ಕ್ಯಾಮ್ರಾ. ನಾನೆಲ್ಲರೂ ಕ್ಯಾಮ್ರಾ ಆಫ್ ಮಾಡಿದ್ರೆ ಹೇಳ್ಬೇಕಲ್ವಾ, ಅದಕ್ಕೆ ಕ್ಯಾಮ್ರಾ ಮುಂದೆ ಸ್ವಲ್ಪ ಶೈ ಅವ್ರಷ್ಟೇ, ಅಷ್ಟೇ. ಮತ್ತೆ ಖುಷಿ ಆಯ್ತಾ? ತುಂಬಾ ಖುಷಿ. ನೀವ್ ಅನ್ಕೊಂಡಂಗ ಆಯ್ತಾ ಎಲ್ಲ? ಡನ್. ಲೋಕೇಣ, ವಮಿಕಾ ಅಂದ್ರೆ ಗಾಡಸ್ ಅಂದ್ರೆ ಅದು ಮಗು ಹೆಸರು ದುರ್ಗಾದೇವಿ. ನಮ್ಗೆ
ದೇವ್ರು ಗಾಡೆಸ್ ಹೆಣ್ ದೇವ್ರು. ಚೆನ್ನಾಗಿದ್ಯಾ ಹೆಸರು? ವಮಿಕಾ ಮೋಹನ್. ಡಿಫ್ರೆಂಟ್ ಆಗಿದೆ. ನಾವ್ ಹಂಗೆ ಡಿಫ್ರೆಂಟ್ ಆಗಿ ಯಾರು ಯಾರಿಗೆ ಇಷ್ಟಪಡುತ್ತೋ ಅದನ್ನ ಕರೆಯೋದು. ಲಕ್ಷ್ಮಿ ನೀನೆ ಗಾಡೆಸ್ ಲಕ್ಷ್ಮಿ ಅಲ್ಲ ಚೇತು ಸ್ಮೈಲ್ ಲಕ್ಷ್ಮಿ ಅಂದ್ರೆ ಇಷ್ಟ ಚೇತುಗ್, ಅದಕ್ಕೆ ಗಾಡೆಸ್ ಲಕ್ಷ್ಮಿ. ಲೋಕೇಣ ಫಂಕ್ಷನ್ ಹೆಂಗ್ ಮಾಡಿದ್ರು ಹೇಳಿ. ಹಬ್ಬ ಬಂತು, ಪೂಜೆ ಮಾಡ್ಬೇಕು ಹೇಳಿ. ಫಂಕ್ಷನ್ ಹೆಂಗ್ ಮಾಡಿದ್ರು? ಚೆನ್ನಾಯ್ತಾ? ಔಟ್ ಸೈಡ್ ಬಂದಿರೋ ತರ ಇದೆ. ಹೌದು. ಊಟ ಸೂಪರಾ? ಬರ್ಬರಿ ನೀನ್ ಹೇಳಪ್ಪ. ಫಂಕ್ಷನ್ ಹೆಂಗಿತ್ತು? ಊಟ ಹೆಂಗಿತ್ತು? ಇನ್ನು ನಾಳೆ ಲೇಟ್ ಆಗಿ ಬಂದ ಗೈಸ್, ಪಾಪ ಕೆಲ್ಸ ಮಾಡ್ಕೊಂಡ್ ಬಂದ, ಲೇಟ್ ಆಗಿ ಬರ್ಬರಿ ಹಾಕೊಂಡ್ ಬಂದವನ ಅಷ್ಟೇ. ಫಂಕ್ಷನ್ ಹೆಂಗಿತ್ತು? ಚೆನ್ನಾಗಿತ್ತಾ? ಊಟ ಮಾಡ್ದ? ಚೆನ್ನಾಗಿತ್ತಾ? ಬಾಯ್ ಬಿಟ್ಟು ಮಾತಾಡಕ್ ಹೇಳಿಲ್ಲ ಕೇಳ ನಿಮ್ ವೈಫ್ಗೆ. ಸಿದ್ದೋಣ ಹೆಂಗಿತ್ತು ಫಂಕ್ಷನ್ ಎಲ್ಲ? ಚೆನ್ನಾಗಿತ್ತಾ ಗೈಸ್? ನೋಡಿ ಕಣ್ಮುಂದೆನೆ ಡೆಕೋರೇಷನ್ ಬಿಡ್ತಾರೆ, ಹೊಟ್ಟೆ ಎಲ್ಲ ಉರಿಯುತ್ತೈತೆ. ಎಷ್ಟು ಚೆನ್ನಾಗ್ ಮಾಡಿದ್ರು ಪಾಪ. ಒಂದ್ ದಿವಸಕ್ಕೆ ಜ್ಯೂಸ್ ಬೇಕಾ? ಜೋಕು. ವಿಶ್ವ ಹೆಂಗಿತ್ತಮ್ಮ ಫಂಕ್ಷನ್? ಸೂಪರ್ ಆಗಿತ್ತಮ್ಮ. ಸೂಪರ್ ಆಗಿತ್ತಾ? ಊಟ ಹೆಂಗಿತ್ತು? ಊಟ ಸೂಪರ್ ಆಗಿತ್ತು. ಊಟನು ಸೂಪರಾ? ಓಕೆ, ಥ್ಯಾಂಕ್ ಯು. ಹೆಂಗಿತ್ತಮ್ಮ ಫಂಕ್ಷನ್? ಡೆಕೋರೇಷನ್ ಊಟ ಎಲ್ಲ ಚೆನ್ನಾಗಿತ್ತಾ? ಓಕೆ ಬಾವಾಜಿ, ಫಂಕ್ಷನ್ ಡೆಕೋರೇಷನ್ ಊಟ ಸೂಪರ್ ಚೆನ್ನಾಗಿತ್ತು. 10ಗೆ ಎಷ್ಟು ಕೊಡ್ತೀರಾ? ಆಲ್ ಥ್ಯಾಂಕ್ಸ್ ಟು ಪೂಜಾ ಅಂಡ್ ಮೋಹನ್. ಪೂಜಾ ಅಂಡ್ ಮೋಹನ್ ನೀವ್ ಈಗ ಪೇರೆಂಟ್ಸ್ ಅಲ್ಲ, ಅದಕ್ಕೇನೆ ಅವ್ರ ಪೇರೆಂಟ್ಸ್ ಗೆ, ಅವ್ರ ಪೇರೆಂಟ್ಸ್ ನೀವು ಪಾಪು ಪೇರೆಂಟ್ಸ್ ಹೇಳಿದ್ರಿ. ನಾವು ಪಾಪ ಇನ್ವೈಟ್ ಮಾಡಿದ್ವಿ. ಇನ್ವೈಟ್ ಮಾಡಿದ್ವಿ. ಎಕ್ಸಾಕ್ಟ್ಲಿ. ಜಾಗ ಚೆನ್ನಾಗಿದೆ ಗೈಸ್. ಲೊಕೇಶನ್ ನೋಡಿ. ಎಲ್ಲಿದು? ಯಶವಂತಪುರ. RMC ಬ್ಯಾಕ್ ಸೈಡ್. ಓಕೆ ಯಾ. ಲೊಕೇಶನ್ ತುಂಬಾ ಇಷ್ಟ ಆಗಿದೆ ಲೊಕೇಶನ್. ಚೆನ್ನಾಯ್ತು. ಒಂದು ಪಾಸಿಟಿವ್ ಫೀಲ್ ವೈಬು. ಸಿಟಿ ಒಳಗಡೆ ಬಂದು ಈ ತರ ಸಿಟಿ ಪಾರ್ಟಿ ಮಾಡ್ಬಿಟ್ರೆ ಬರೀ ಹೇಳೋದಷ್ಟೇ. ಅಯ್ಯೋ ಎಲ್ಲ ಅದೇ, ನಾನು ಅದೇ ಕೇಳ್ದೆ. ತೇಜು ನಮ್ ಜೊತೆ ರೀಲ್ ಮಾಡಿದ್ಕೆ ಧನ್ಯವಾದಗಳು. ಆಕ್ಟಿಂಗ್ ತುಂಬಾ ಸಕ್ಕತ್ತಾಗಿ ಮಾಡಿದೀರಾ. ರಾಖಿ ಬಿಚ್ಕೊಡಿ, ನೆಕ್ಸ್ಟ್ ಬೇಕಾಗುತ್ತೆ. ಇಲ್ಲ ಸುಮ್ನೆ ಅಂದೆ. ಅಯ್ಯೋ ಅವ್ರಂತೂ ಫುಲ್ ವ್ಲಾಗ್ ತುಂಬಾ ಅವ್ರೆ. ಲೋಕಿನ ನಿಮ್ದು ಪ್ರತಿಭೆ ನೋಡಿ ತುಂಬಾ ಖುಷಿ ಆಯ್ತು. ಕ್ರಿಕೆಟ್ ಅಲ್ಲಿ ಮ್ಯಾನ್ ಆಫ್ ದ ಸೀರೀಸ್, ಫೈಟರ್ ಲೋಕಿ, ಬೌಲರ್ ಲೋಕಿ. ಯಪ್ಪ ಎಲ್ಲ ನೀವೇ ತಗೊಂಡ್ಬಿಟ್ರೆ ಬೇರೆಯವ್ರ ಏನ್ ಮಾಡ್ಬೇಕು? ಫೈಟರ್ ಲಕ್ಕಿ ಏನೇ ಫೈಟ್ ಕೈಕೊಂಡಿದ್ದೆ ಜೊತೆಯಲ್ಲಿ. ಬಿಡಲ್ಲ, ಪೇಸರ್ ಬಾಲ್ ಯಾವ್ದೇ ಬಾಲ್ ಇದನ್ನು ಬಾಲ್, ಟೆನಿಸ್ ಬಾಲ್. ಅಲ್ಲವ್ರಿ ಮಿನಿಸ್ಟರ್ ಗೈಸ್ ನೋಡಿ, ಒಂದು ಪ್ರಮೋಷನ್ ಹಿಂದೆ ಯಾವ ತರ BTS ಇರುತ್ತೆ ಅಂತ ಎಷ್ಟು ಜನ ಕೆಲಸ ಮಾಡ್ತಾ ಇದಾರೆ ನೋಡಿ. ಜೊತೆಗೆ ನಾವು ನೋಡಿ, ಇವನೇ ಹೀರೋ ಆರಾಮ ಮಾತಾಡ್ತಾವ. ಎಲೆ ತೆಗಿ ಬಾಳೆಯಲ್ಲಿ ಅದೊಂದು ಎಂಗೇಜ್ಮೆಂಟ್ ಶೂಟ್. ಎಂಗೇಜ್ಮೆಂಟ್ ಹೆಂಗ್ ರೆಡಿ ಆಗುತ್ತೆ? ಕೆಲಸ ಮಾಡಲಿ ಸೀತಾ, ಆಮೇಲೆ ನಿಂತಿರ್ಲಿ. ನಾನು ಹಿಂಗ್ ಬಂದ್ಬಿಟ್ಟಿದ್ದೀನಿ, ಅವ್ನು ಹೇಳ್ಕೊಂಡು ಕರ್ಕೊಂಡ್ಬಂದು ಅವ್ನ ಕೊಡ್ಸೋದು. ಬಂದ್ರು ಈಗ BTS ಇಂದ ಇವರೆಲ್ಲ ನೋಡಿ, ಇವರೆಲ್ಲ ಫೋಟೋಗ್ರಾಫರು, ನಾವು ವಿಡಿಯೋಗ್ರಾಫರು, ಇವರು ಹೀರೋ ಹೀರೋಯಿನ್ ಹೀರೋಯಿನ್ ಆಗರಕ್ಕ. ನೋಡಿ ಇಲ್ಲಿ ಆಡಿಯನ್ಸ್ ಎಷ್ಟು ಜನ ನೋಡ್ತಾ ಇದ್ದಾರೆ. ಸೊ ಗೈಸ್ ನೋಡಿದ್ರಲ್ಲ, ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಎಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಯಾಕಮ್ಮ ಅದು ಹಂಗೆ ಇರಬೇಕು, ಸುಮ್ಮನೆ ನಿಮ್ಗೆ ಗೊತ್ತಾಗಲ್ಲ. ಅದು ನೋಡಿ ಹೆಂಗೈತೆ. ಸೊ ಗೈಸ್ ಎಷ್ಟು ಕ್ಯಾಪ್ಚರ್ ಮಾಡ್ಬೋದೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಮಾಡೋಕ್ಕಾಗದಿರೋದನ್ನ ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಸೊ ನೆಕ್ಸ್ಟ್ ಟೈಮ್ ಮತ್ತೆ ಪೂಜಾಕ್ಕಂದು ನಾಮಕರಣ ಮಾಡಿ, ಪೂಜಾಕ್ಕಂದು ಮಗು ನಾಮಕರಣ ಅಲ್ಲ ನೆಕ್ಸ್ಟ್ ಬೇರೆ ಫಂಕ್ಷನ್ ಏನಾದ್ರು ಮಾಡ್ತೀನಿ.
ಸೊ ಅಷ್ಟೇ, ಈ ಬ್ಲಾಗಿಂದ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಬ್ಲಾಗ್ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ವಾಚ್. ನಂದು ಸಬ್ಸ್ಕ್ರೈಬ್ ಮಾಡಿ ಟೈಮ್ ಬಂದು ಗೈಸ್ ನಂದು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇದ್ದಾರೆ ಗೈಸ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್. 7,000 ಜನ ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಸೊ ದಟ್ ಮೀನ್ಸ್ ಅ ಲಾಟ್. ಇನ್ಸ್ಟಾಲ್ಲಿ 50K, ಯೂಟ್ಯೂಬಲ್ಲಿ 10K ಅಂದರೆ ಅವ್ರನ್ನ ಇಗ್ನೋರ್ ಮಾಡಿ ಗೈಸ್, ಅವ್ರನ್ನ ಇಗ್ನೋರ್ ಮಾಡಿ. ಬೇಗ 10K ಮಾಡಿ ಗೈಸ್. ಬೇಗ 10K ಮಾಡಿ. ಬೇಡ 10K ಆದರೆ ಸಬ್ಸ್ಕ್ರೈಬರ್ಸು ವಾಟ್ಸಪ್ ಕೈ ನೋವು ಬಂತು ಸಾಕು. ಅಲ್ಲ 10K ಯೂಟ್ಯೂಬಲ್ಲಿ, 50K ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆದರೆ ನಮ್ಗೆ ಟ್ರೀಟ್ ಕೊಡಿಸ್ತೀನಿ. ಯಾರಿಗೆಲ್ಲ ಗೊತ್ತಿರೋ ನನಗೆ ಕೊಡಿಸ್ತೀನಿ ಅಂತ ಹೇಳಿದ್ರೆ ಪರ್ಸ್ನಲ್ ಆಗಿ ಕೊಡಿಸ್ತೀನಿ. ಗೈಸ್ ಟೈಮ್ ಬಂದ್ಬಿಟ್ಟು 3:20. ಇನ್ನು ನಾವು ಎಷ್ಟು ಗಂಟೆಗೆ ಮನೆಗೆ ಹೋಗ್ತೀವಿ ಅನ್ನೋ ಗೊತ್ತಿಲ್ಲ. ಸೊ ಮೇ ಬಿ ನಾವು ಹೋಗೋದು ಲೇಟ್ ಆಗುತ್ತೆ, ಅದಕ್ಕೆ ಬ್ಲಾಗಿಲ್ಲೇ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾರ್ಯಾರು ಔಟ್ಫಿಟ್ ಇಷ್ಟ ಆಯಿತು, ಯಾರ್ಯಾರ್ದು ಚೆನ್ನಾಗಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಂದು ನೋಡಿದ್ದೀರಾ ಐನವ್ರದ್ದು ಚೆನ್ನಾಗಿತ್ತು. ಓಕೆ ಗೈಸ್, ಸಿ ದ ನೆಕ್ಸ್ಟ್ ಬ್ಲಾಗ್. ಬಾಯ್ ಬಾಯ್. ಲವ್ ಯು. ನಾನೇ ಚೆನ್ನಾಗಿರೋದಲ್ಲ. ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ. ನಾನು ಕ್ಯೂಟ್. ಇದೆಲ್ಲ ಹಾಕಲ್ಲ ಕಟ್ ಮಾಡ್ತೀಯಾ? ನಾನು ಕ್ಯೂಟ್ ಆಗಿದ್ದೀನಿ. ಚೆನ್ನಾಗೊಳ್ಳೆ, ನಾನು ಕ್ಯೂಟ್ ಆಗಿದ್ದೀನಿ. ಗೈಸ್ ನೋಡಿ ಹೊರಟಿದ್ದಾರೆ ನಮ್ಮ ಪುಟ್ಟೋರು. ಬಾಯ್ ಪುಟ್ಟು. ಬಾಯ್ ಬಾಯ್ ಚರಿತಾ, ಶಶಿ ಮಮ್ಮಿ ಬಾಯ್ ಬಾಯ್. ಹುಷಾರಾಗಿ ಹೋಗಿ. ಬಾಯ್ ಬುಜ್ಜಿ. ಬಾಯ್ ಬಾಯ್ ವೀಣತೆ, ಜ್ಯೋತಿ, ವಿಶ್ರುತ ಯೂಟ್ಯೂಬ್ ಚಾನಲ್. ಬಾಯ್ 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 ಬಾಯ್. ಹುಷಾರತ್ತೆ. ಬಾಯ್ 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 ಬಾಯ್. ಗೈಸ್ ಎಲ್ಲ ಹೊರಟಿದ್ದೀವಿ ಗೈಸ್. ನೋಡಿ ನಮ್ದೊಂದು ಕಾರು, ಇಲ್ಲೊಂದು ಕಾರ್ ಐತೆ. ಇಲ್ಲಿ ನೋಡಿ ಅಲ್ಲೊಂದು ಕಾರು, ಅಲ್ಲಿ ನೋಡಿ ಬಾವೊಂದೊಂದು ಕಾರು, ಲಕ್ಷ್ಮಣ್ ಕಾರು. ನೋಡಿ ನಾಗ ಅಂಕಲ್ದೊಂದು ಕಾರು, ಮೋಹನ್ ಅಣ್ಣವ್ರದ್ದೊಂದು ಕಾರು, ಅಲ್ಲೊಂದು ಕಾರಿದೆ, ಒಂದು ಕಾರಿದೆ. 1 2 3 4 ನಮ್ಮದು 5, ಇಲ್ಲಿ 6 ಸಿದ್ದುದು. ಸೊ ನಾವು ಪ್ರಮೋಷನ್ ವಿಡಿಯೋ ಮಾಡ್ತೇವೆ. ಅಲ್ಲಿ ನೋಡಿ ಬಾ. ಸೊ ಇವಾಗ ಹೊರಟಿದ್ದೀವಿ ಗೈಸ್ ಇಲ್ಲಿಂದ. ಲೊಕೇಶನ್ ಅವರೇ ಖಾಲಿ ಮಾಡಿ ಅಂತ ಹೇಳಿದ್ಮೇಲೆ ಹೊರಟಿದ್ದೀವಿ. ಸೊ ಇವಾಗ ಹೋಗಿ ಪಾಪು ನೋಡಿ, ಪಾಪು ನೋಡಿ, ನೋಡಿ ಪಾಪು ನೋಡಿ, ಪಾಪು ಕ್ಯೂಟ್ ಆಗಿದೆ. ವಮಿಕಾ. ಸೊ ಗಾಯ್ಸ್ ಇವಾಗ ಹೊರಟಿದ್ದೀವಿ. ಮನೆ ಹತ್ರ ಹೋಗಿ ಮನೇಲಿ ಹೋಗಿ ಏನೇನು ಮಾಡ್ತೀವಿ ಅಂತ ತೋರಿಸ್ತೀವಿ. ಸೊ ನಂದೊಂದು ಪ್ರಮೋಷನ್ ವಿಡಿಯೋ ಇತ್ತು, ಆಲ್ರೆಡಿ ನೋಡಿರ್ತೀರ ಆ ಕ್ಲಿಪ್ಪಿಂಗಲ್ಲಿ ಯಾಕೆ ಏನು ಅಂತ. ಅಷ್ಟೇ, ಈಗ ಎಲ್ಲ ಹೋಗ್ತಾ ಇದ್ದಾರೆ ನೋಡಿ, ಟರ್ನ್ ಮಾಡ್ಕೊತಾ ಇದ್ದಾರೆ ಅಷ್ಟೇ. ಇಲ್ಲಿಂದ ಹೊರಡೋದು. ನಾನು ಡ್ರೆಸ್ ಚೇಂಜ್ ಮಾಡಿದ್ದೀನಿ, ನಮ್ಮ ಅಕ್ಕ ಮತ್ತು ಮಮ್ಮಿ ಚೇಂಜ್ ಮಾಡಿಲ್ಲ ಅಷ್ಟೇ. ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಬಾಯ್. ಪ್ರಣಯ ರಾಗದಲ್ಲಿ ಹೃದಯ ವೀಣೆ ಮಿಡಿದೆ, ನನ್ನ ದೇಹದಲ್ಲಿ ಪ್ರಾಣವಾಗಿ ಅಲೆದೆ. ಏನು ಸುಖ ಓಲಾಡಿದೆ, ಏಕೋ ಮನ ತೆಲಾಡಿದೆ. ಏನೋ ಸುಖ ಓಲಾಡಿದೆ, ಏಕೋ ಮನ ತೆಲಾಡಿದೆ. ಜಗವ ಮರೆತೆ ನಿನ್ನ ಬೆರೆತೆ, ಹೊಸದೊಂದು ಲೋಕ ನೋಡಿದೆ. ಒಲವೇ ಮೌನವೇ ಮೌನವೇ ಗಾನವೇ. Go.